ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮನಗಳನ್ನು ಸಲ್ಲಿಸುತ್ತಾ ನೋಡಿ, ಮಾಸ ಭವಿಷ್ಯದಲ್ಲಿ ಧನುಸ್ಸು ರಾಶಿಗೆ ದೋಷದಲ್ಲಿರುವಂಥ ಗ್ರಹ ಯಾವುದು ಅಂತ ಅಂದರೆ ಶುಕ್ರ ಗ್ರಹನೇ. ಧನುಸ್ಸು ರಾಶಿ ಅಧಿಪತಿ ಯಾರು ಅಂತಂದರೆ ಗುರುಗ್ರಹ ಅಧಿಪತಿಯಾಗಿದ್ದರೆ ಗುರುವಿನ ಗ್ರಹಕ್ಕೆ ದೋಷದಲ್ಲಿರುವಂಥ ಗ್ರಹ ಯಾವುದು ಅಂತಂದರೆ ಶುಕ್ರ ಗ್ರಹ. ಅಕ್ಟೋಬರ್ ತಿಂಗಳಲ್ಲಿ ಧನುಸ್ಸು ರಾಶಿಯವರು ಹಣಕಾಸನ್ನು ತುಂಬ ಕಳ್ಕೊಳ್ತೀರಿ. ಹಣಕಾಸಿನ ದುಂದು ವೆಚ್ಚ, ಹಣಕಾಸಿನ ವಿಚಾರಕ್ಕೋಸ್ಕರವಾಗಿ ಗಲಾಟೆಗಳು, ಗೊಂದಲಗಳು, ಮನಸ್ತಾಪಗಳು ಇದೆಲ್ಲ ಬರುವಂಥದ್ದು ಧನುಸ್ಸು ರಾಶಿಯವರಿಗೆ ಬರುತ್ತೆ. ಧನುಸ್ಸು ರಾಶಿಯವರಿಗೆ ದೋಷದಲ್ಲಿರುವಂಥವನೇ ಶುಕ್ರ ಗ್ರಹ. ನೀವು ಹಣಕಾಸನ್ನು ಯಾರಿಗೂ ನೀವು ಸಹಯೋಗ ಮಾಡಿರ್ತೀರಿ, ನೀವು ಅದನ್ನು ಕೇಳೋಕ್ಕೋದ್ರೆ ನೀವೇ ದುಶ್ಮನ್ ಆಗ್ತೀರಿ. ಅವನಿಂದ ಧನಹಾನಿ ಆಗದಲ್ಲದೆ, ಮಾನಹಾನಿ ಆಗದಲ್ಲದೆ ಪ್ರಾಣಹಾನಿ ಆಗುವಂಥ ಸಂದರ್ಭಗಳು ಕೂಡಿ ಬರುತ್ತೆ. ಧನುಸ್ಸು ರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಶತ್ರುಗಳ ಜೊತೆಯಲ್ಲಿ ಕಾದಾಟಕ್ಕಾಗಲಿ, ಶತ್ರು ಜೊತೆಯಲ್ಲಿ ವಾಗ್ವಾದಗಳಿಗೆ ಇಳಿಯಬಾರದು ಧನುಸ್ಸು ರಾಶಿಯವರು. ಧನುಸ್ಸು ರಾಶಿಯವರು ಏನಾದರೂ ನೀವು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಾನು ಅವ್ರ ಪರಿಚಯ ಇವ್ರ ಏನಾರು ಹೋದರೆ ಮರ್ಮಾಂಗದ ಏಟುಗಳನ್ನು ಕೊಡುವಂತಹ ವಾತಾವರಣ ಇರುತ್ತೆ. ಮರ್ಮಾಂಗದ ಏಟುಗಳು ಬೀಳುವಂಥ ಸನ್ನಿವೇಶಗಳು ಧನುಸ್ಸು ರಾಶಿಯವರಿಗೆ ಮಿತ್ರನಿಂದ ಶತ್ರುವಿಂದ ಸಿಗುವಂಥ ಸನ್ನಿವೇಶಗಳಿರುತ್ತೆ. ಮಿತ್ರನೇ ಶತ್ರುವಾಗ್ತಾನೆ, ಶತ್ರುವೇ ಮಿತ್ರನಾಗುವಂಥ ಸನ್ನಿವೇಶಗಳು ಧನುಸ್ಸು ರಾಶಿಯವರಿಗಿರುತ್ತೆ. ಧನುಸ್ಸು ರಾಶಿಯವರಿಗೆ ಅಷ್ಟು ಶುಭವಾಗಿರುವಂಥ ಮಾಸ ಈ ಅಕ್ಟೋಬರ್ ತಿಂಗಳು ಮಾಸ ಆಗಿರೋದಿಲ್ಲ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಧನುಸ್ಸು ರಾಶಿಯವರು. ಧನುಸ್ಸು ರಾಶಿ ಅಧಿಪತಿ ಬಂದು ಗುರುಗ್ರಹ ಆಗಿರ್ತಾರೆ. ದೋಷದಲ್ಲಿರುವಂಥವನು ಶುಕ್ರಗ್ರಹ ಆಗಿದ್ದಾನೆ. ಅದಲ್ಲದೆ ಪ್ರತಿಯೊಂದು ಗ್ರಹಗತಿಗಳು ಸಹ ಒಂದಲ್ಲ ಒಂದು ಸಂಕಷ್ಟವನ್ನು ತಂದುಕೊಡುವಂಥದ್ದು ಧನುಸ್ಸು ರಾಶಿಯವರಿಗಿರುತ್ತೆ. ಧನುಸ್ಸು ರಾಶಿಯವರು ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗಿ, ರಾಯರ ಮಠದಲ್ಲಿ ನೀವು ಸಾಧ್ಯವಾದಂಥ ಪೂಜೆ ಪುನಸ್ಕಾರಗಳನ್ನು ಏನಾದರೂ ನಿಮಗೆ ಆಗುವಂಥ ದಾನ ಧರ್ಮಾದಿಗಳನ್ನು ಮಾಡಿ ಅಂತ ಹೇಳ್ತಾ, ಇರುವಂಥ ಸಮಸ್ಯೆಗಳನ್ನ ಪರಿಹಾರವನ್ನು ಮಾಡಲಿಕ್ಕೆ ಇದೊಂದೇ ಸನ್ಮಾರ್ಗ ಅಂತ ಹೇಳ್ತಾ, ಮಾಸ ಭವಿಷ್ಯದ ಕಾರ್ಯಕ್ರಮದಲ್ಲಿ ಧನುಸ್ಸು ರಾಶಿ ಮಾಸ ಭವಿಷ್ಯಕ್ಕೆ ಮಂಗಳವನ್ನಾಡ್ತೇವೆ. ಭಗವಂತ ಒಳಿತನ್ನು ಮಾಡಿ.